ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋಗೆ ಎಲ್ಲರಿಗೂ ಕೂಡ ಒಂದು ಸ್ವಾಗತನ ತಿಳಿಸ್ತಾ ಕಾರಣ ಏನಂದರೆ ಪ್ರಮುಖವಾಗಿ ಈ ಒಂದು ವಿಡಿಯೋನ ನಾನು ಅಥವಾ ನಮ್ಮ ಒಂದು ಎಕ್ಸಾಮ್ಸ್ ಇರುವಂಥ ಕಾರಣಕ್ಕೆ ಟಿ ಇರುವಂಥ ಕಾರಣಕ್ಕೆ ಡಿಸೆಂಬರ್ 2ನೇ ತಾರೀಕು ಎಕ್ಸಾಮ್ ಇದ್ದಾವೆ. ಆದಷ್ಟು ವಿಡಿಯೋಸ್ನ ಆದಷ್ಟು ಅವಾಯ್ಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಆದರೆ ಸಾಕಷ್ಟು ಸಮಸ್ಯೆಗಳು ಈಗ ಉದ್ಭವ ಆಗ್ತಿದ್ವು ಅಥವಾ ಮೊದಲಿಂದನೂ ಕೂಡ ಇದ್ದಾವೆ. ಇವತ್ತು ಕೂಡ ಒಂದು ಗಮನಕ್ಕೆ ಬಂದಿರುವಂಥದ್ದಾಗಿರುತ್ತೆ. ಮತ್ತು ಇದನ್ನು ಇನ್ನಷ್ಟು ನಾವು ಹಾಗೆ ಸ್ಟಾಪ್ ಏನಾರು ಮಾಡಿದಂಥ ಪಕ್ಷದಲ್ಲಿ ಇನ್ನಷ್ಟು ಜಾಸ್ತಿನೂ ಆಗ್ಬೋದು ಅಂತ ಈ ಒಂದು ಅಂಶಗಳಿಗೆ ಇತರೆ ಅಂಶಗಳ ಬಗ್ಗೆ ಆದಷ್ಟು ವಿಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡೋಣ, ಪರವಾಗಿಲ್ಲ ರಿಸ್ಕ್ ಆದ್ರೂ ಅಂತಕ್ಕಂಥ ಒಂದು ನಿರ್ಧಾರನ ಮಾಡಿ ತಿಳಿಸ್ತಾ ಇರೋದಾಗಿರುತ್ತೆ. ಏನಂದರೆ ಕೆಲವು ಕಾಲೇಜ್ಗಳಲ್ಲಿ ಈಗ ಸರ್ಕಾರಿ ಕೋಟಾ ಸೀಟ್ ಅಂತಕ್ಕಂಥದ್ದು ಏನಿರುತ್ತಲ್ಲ, ಅಭ್ಯರ್ಥಿಗಳಿಗೆ ಸಿಕ್ಕಾಗ ಅವ್ರಿಗೆ ಖುಷಿನೇ, ಎಕ್ಸೈಟ್ಮೆಂಟ್ ಇನ್ನೊಂದು ಮತ್ತೊಂದು ಆಗುತ್ತೆ. ಸೀಟ್ ಸಿಕ್ತು, ಅಟ್ಲೀಸ್ಟ್ ನಾನು ಗೌರ್ಮೆಂಟ್ ಸೀಟು ಕಂಪೇರ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಬಿ.ಎಡ್ ಮಾಡ್ಬೋದು, ಫೀಸ್ಗಳು ಕಡಿಮೆ ಬರುತ್ತೆ ಅಂತ ಅನ್ಕೊಂಡಿರ್ತಾರೆ. ಆ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ ಎಲ್ಲ ತೊಗೊಂಡು ಇವಾಗ ಕಾಲೇಜ್ಗೆ ಹೋಗ್ತಿದ್ದಾಗ ಅಭ್ಯರ್ಥಿಗಳಿಗೆ ಬರ್ತಿದೆ. ನಾವು ಕೂಡ ಮೊದಲಿಂದನೂ ಮಾಹಿತಿನ ಕೊಟ್ಟಿದ್ದೀವಿ. ಇದು ಈಗ ಸ್ಟಾರ್ಟ್ ಆಗ್ತಿರೋದಂತಲ್ಲ, ಈ ಸಮಸ್ಯೆಗಳು ಪ್ರತಿ ವರ್ಷ ಇದ್ದಿದ್ದು ಎಲ್ಲ ರೌಂಡ್ಸ್ಗಳಲ್ಲೂ ಕೂಡ ನಮಗೆ ಪ್ರತಿ ವರ್ಷ ಕಳೆದ 2 ವರ್ಷಗಳಲ್ಲಿ ನಾನು ಒಂದು ವೀಡಿಯೋಸನ್ನು ಮಾಡ್ತಿರೋದಾಗಿರುತ್ತೆ. ಪ್ರತಿ ರೌಂಡ್ಗಳಾದಾಗಲೂ ಕೂಡ ಅಭ್ಯರ್ಥಿಗಳ ಕಡೆಯಿಂದ ಒಂದು ಮೆಸೇಜ್ಗಳಾಗಿರ್ಬೋದು, ಒಂದು ಕೂಗಾಗಿರ್ಬೋದು ಬಂದೇ ಬರುತ್ತೆ ಅಂತ ಹೇಳ್ಬೋದು. ಏನಂದರೆ ಕಾಲೇಜಲ್ಲಿ ಜಾಸ್ತಿ ಫೀಸ್ ಕೇಳ್ತಾರೆ, ಬೇಕಾಬಿಟ್ಟಿ ಫೀಸ್ ಕೇಳ್ತಿದ್ದಾರೆ. ಸೆಮಿಸ್ಟ್ರಿಗೆ 20,000, 20,000, 30,000, 40,000 ರೇಂಜ್ಗೂ ಫೀಸ್ಗಳನ್ನು ಕೇಳ್ತಿದ್ದಾರೆ. ಸೆಮಿಸ್ಟ್ರಿಗೆ ಅದು ಗೌರ್ಮೆಂಟ್ ಸೀಟ್ ಆದಂಥ ಅಭ್ಯರ್ಥಿಗಳಿಗೆ ಹೇಳ್ತಿರುವಂಥದ್ದಾಗಿರುತ್ತೆ. ಗೌರ್ಮೆಂಟ್ ಸೀಟ್ನ ಪ್ರಕಾರ ಇವಾಗ ನೋಟಿಫಿಕೇಶನ್ ಅಲ್ಲಿ ಕೆಲವೊಂದು ಮೆನ್ಷನ್ ಮಾಡಿದ್ದಾರೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಅಭ್ಯರ್ಥಿಗಳಿಗೆ. ಬಟ್ ಅಷ್ಟು ಫೀಸ್ ಇದ್ರೂ ಕೂಡ ಫೀಸ್ ಬೇಕಾಬಿಟ್ಟಿ ಕೇಳ್ತಾರೆ. ಹೇಳೋರಿಲ್ವಾ ಕೇಳೋರಿಲ್ವಾ ಇದಕ್ಕೆ ಯಾರೂ ಆಗಿದ್ರೆ. ಸೊ ಬಡ ಅಭ್ಯರ್ಥಿಗಳಿಗೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಗಳಾಗಿರ್ಬೋದು. ಸೊ ಹಾಗಾದರೆ ಸ್ಲಿಪ್ ತಗೊಂಡ್ರು ಕೂಡ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಿಲಿಟಿ ಕೊಡಲ್ವಾ, ಏನು ಎತ್ತ, ಅಥವಾ ಈಗ ರೀಫಂಡ್ ಇನ್ನೊಂದು ಮತ್ತೊಂದು ಏನು ಪ್ರಶ್ನೆಗಳಿರುತ್ತಲ್ಲ ಅಭ್ಯರ್ಥಿಗಳ ಕಡೆಯಿಂದ, ಅದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅಭ್ಯರ್ಥಿಗಳಿಗೆ ಆದಷ್ಟು ನಾವು ವಿಡಿಯೋಸಲ್ಲೆಲ್ಲ ಮಾಹಿತಿನ ಕೊಟ್ಟಿದ್ವಿ. ನೀವು ವಿಡಿಯೋನ ಪೂರ್ತಿ ನೋಡಿರೋದಲ್ಲ, ಅಥವಾ ಅರ್ಥ ಮಾಡ್ಕೊಂಡಿರಲ್ಲ, ಅಥವಾ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಲ್ಲ. ಆ ಕಾರಣಕ್ಕೆ ಅವ್ರಿಗೂ ಸಮಸ್ಯೆ ಆದಂಥ ಸಂದರ್ಭ ಸಮಸ್ಯೆಯಿಂದ ಹೊರಬರಲಿಕ್ಕೆ ಕೂಡ ಮಾಹಿತಿನ ಅವ್ರು ತಿಳ್ಕೊಂಡಿರಲ್ಲ, ಅಥವಾ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ. ಎಲ್ಲೆಲ್ಲೋ ಸಮಯನ ವ್ಯರ್ಥ ಮಾಡಿರ್ತೀರಂತೆ. ವಿಡಿಯೋನ ಆದಷ್ಟು ನಾವು ಮಾಡ್ತಕ್ಕಂಥ ವಿಡಿಯೋಸ್ಗಳು ಇರ್ತವಲ್ಲ, ಅರ್ಥಪೂರ್ಣವಾಗಿರ್ತವೆ, ಎಲ್ಲ ಅಂಶಗಳು ಕವರ್ ಆಗಿರುತ್ತೆ. ಎಲ್ಲೋ ಒಂದು ನಿಮಿಷ, 1.5 ನಿಮಿಷ ನಿಮಗೆ ಬೇಡದಿರುವಂಥ ಅಂಶ ಇದೆ ಅನಿಸ್ಬೋದು ಅಷ್ಟೇ ವಿದ್ಯಾರ್ಥಿಗಳಿಗೆ. ಇಲ್ಲ ಅವ್ರದ್ದೇನೋ ಸಬ್ಸ್ಕ್ರೈಬ್ ಮಾಡಿ ಅಂತಿದ್ದಾರೆ, ಇನ್ಸ್ಟಾಗ್ರಾಮ್ದೇನೋ ಹೇಳ್ತಿದ್ದಾರೆ, ಟೆಲಿಗ್ರಾಮ್ ಎಲ್ಲ ಮೂಲಗಳ ಕಡೆಯಿಂದ ಮಾಹಿತಿನ ಕೊಡ್ತಿದ್ದೀವಿ ಅಂತ ನಾವು ನಿಮಗೆ ತಿಳಿಸ್ತಾ ಇರೋದಾಗಿರುತ್ತೆ. ಅದನ್ನು ಬಿಟ್ಟರೆ ನಮ್ಮ ಒಳಿತಿಗಾಗಿ ನೀವೇನು ಮಾಡಿ ಅಂತ ನಾವೇನೋ ಹೇಳ್ತಾ ಇಲ್ಲ ನಿಮಗೆ. ನಿಮ್ಮ ಒಂದು ಸಮಸ್ಯೆಗಳನ್ನು ಆಗಬಾರ್ದು ಮುಂದೆ ಫ್ಯೂಚರ್ ರೀಸನ್ಗೆ ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ ನೀವು ಪಡ್ಕೋಬೋದು ಅಂತ ಹೇಳ್ತಿರೋದಾಗಿರುತ್ತೆ. ಯಾಕಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಾ, ಗೊತ್ತಿರೋದಿಲ್ಲ ಬಿಡು ಸಿಗುತ್ತೆ ಹಾಗೆ ಅಂತ ನೆನ್ಕೊಂತೀರಿ. ಇವರೇನೋ ಹೇಳ್ತಿರ್ತಾರೆ ನಮ್ಗೆ ಆ ಸಮಸ್ಯೆಗಳಾಗೋದಿಲ್ಲ ಅಂತ ನೆನ್ಕೊಂಡಿರ್ತೀರಾ. ಓಕೆ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆದಷ್ಟು ಅಭ್ಯರ್ಥಿಗಳು. ಇವಾಗ ಇದನ್ನು ಕೂಡ ಕೆಲವರು ಅನ್ಕೊಂತೀರಾ, ಓಕೆ ಇದೆಲ್ಲ ಬೇಡ ಆಗಿತ್ತು ನಮಗೆ, ಆದರೂ ಕೂಡ ಹೇಳಿದ್ದಾರೆ ಅಂತ. ಬಟ್ ಅವಶ್ಯಕತೆ ಇರತಕ್ಕಂಥ ಅಭ್ಯರ್ಥಿಗಳಿಗೆ, ಆ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅದು ನೆರವಾಗುತ್ತೆ ಅಂತ ತಿಳಿಸ್ತಾ, ಬಿ.ಎಡ್ನ ಫೀಸ್ ಎಷ್ಟು ಆಗಿದ್ರೆ, ಸೊ ಮೊದಲನೇದಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಫೀಸ್ ಬಗ್ಗೆ ಡಿಪಾರ್ಟ್ಮೆಂಟ್ನ ಕೊಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಇರುತ್ತಲ್ಲ, ಅದರಲ್ಲಿ ಅವ್ರು ಮೆನ್ಷನ್ ಮಾಡಿದ್ರು. ಆದಷ್ಟು ಯಾವುದೇ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಏನೇ ಮಾಡ್ತಿದ್ರೆ ಅಂದರೆ ನೋಟಿಫಿಕೇಶನ್ ಏನು ಕೊಡ್ತಾರಲ್ಲ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಓದಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಅಲ್ಲಿ ಸರ್ಕಾರಿ ಸೀಟ್ ಅಂದರೆ ಏಟೆಡ್ ಅಂದರೆ ವಿದ್ಯಾರ್ಥಿಗಳಿಗೆ ದಾಖಲಾತಿ ಶುಲ್ಕ ಏನಿರುತ್ತಲ್ಲ, ಡಯಟ್ ಫೀಸ್ಗಳಂತಕ್ಕಂಥದ್ದು ಬರುತ್ತೆ ಕೆಲ ಅಭ್ಯರ್ಥಿಗಳಿಗೆ. ಇನ್ನು ಕೆಲ ವಿದ್ಯಾರ್ಥಿಗಳು ಡಯಟ್ ಫೀಸ್ ಬರೋದಿಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ವಿಡಿಯೋದಲ್ಲಿ ಮಾಹಿತಿನ ಕೊಟ್ಟಿದ್ವಿ. ಎಕ್ಸಾಮ್ಟೆಡ್ ಇರುವಂಥ ಅಭ್ಯರ್ಥಿಗಳು, SC/ST ಕ್ಯಾಟಗರಿ ಅಭ್ಯರ್ಥಿಗಳು ಎಕ್ಸಾಮ್ಟೆಡ್ ಇರೋದ್ರಿಂದ ಡಯಟ್ ಫೀಸ್ ಬರೋದಿಲ್ಲ. ಸೊ ಡೈರೆಕ್ಟಾಗಿ ಹೋಗ್ಬಿಟ್ಟು ಅಡ್ಮಿಷನ್ ಸ್ಲಿಪ್ನ ಪಡ್ಕೋಬೋದು. ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡು ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಆ ವಿದ್ಯಾರ್ಥಿಗಳು ಏನು ಮಾಡ್ಕೊಂತಿದ್ದಾರೆ ಅಂದರೆ, ಅಡ್ಮಿಷನ್ ಸ್ಲಿಪ್ ಫ್ರೀ ಇರೋದ್ರಿಂದ ಡೈರೆಕ್ಟಾಗಿ ಹೋಗಿ ಸ್ಲಿಪ್ ತಗೋತೀರಾ, ಕಾಲೇಜಲ್ಲಿ ಫೀಸ್ ಜಾಸ್ತಿ ಆಗಂದ್ರು ಈಗಂದ್ರು ಕಾಲೇಜಲ್ಲಿ ಏನೋ ಸಮಸ್ಯೆ ಅಥವಾ ದೂರ ಆಗ್ತದೆ ಹಾಗೆ ಅಂದ್ಬಿಟ್ಟು ಹೋಗಲ್ಲ ಅಂತಿದ್ದೀರಾ. ಅವ್ರಿಗೆ ನೆಕ್ಸ್ಟ್ ರೌಂಡ್ಗೆ ಅವಕಾಶ ಕೊಡ್ತಾರೆ. ಅದ್ರ ಬಗ್ಗೆ ತಿಳಿಸುವಂತಂದರೆ ಅಭ್ಯರ್ಥಿಗಳೇ ನೀವು ಹೋಗ್ಬಿಟ್ಟು ಫೈನನ್ನು ಪೇ ಮಾಡಬೇಕಿರುತ್ತೆ ಇಲಾಖೆ ಕಡೆಯಿಂದ ಅಂದರೆ ತಿಳಿಸಿರೋದಾಗಿರುತ್ತೆ. ಅಂದರೆ ಅಭ್ಯರ್ಥಿಗಳು ಅಡ್ಮಿಷನ್ ಕ್ಯಾನ್ಸಲ್ ಅಥವಾ ಅಡ್ಮಿಷನ್ ಆಗಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಮತ್ತೆ ನೆಕ್ಸ್ಟ್ ರೌಂಡ್ಗೆ ಪರ್ಮಿಷನ್ ಬೇಕು ಅಂದ್ರೆ ರಿಕ್ವೆಸ್ಟ್ ಲೆಟರ್ನ ಕೊಟ್ಟು ನೀವು ರಿಕ್ವೆಸ್ಟ್ ಮಾಡಬೇಕಿರುತ್ತೆ, ಅದರ ಒಂದು ರೌಂಡ್ಗೆ ಪರಿಗಣಿಸಿ ಅಂತ ಅಂದ್ಬಿಟ್ಟು. ಮತ್ತೆ ಇತರ ಅಭ್ಯರ್ಥಿಗಳು ಇರುತ್ತಲ್ಲ ಅವ್ರ ಬಗ್ಗೆ ತಿಳಿಸುವಂತಾರೆ. ಸರ್ಕಾರಿ ಸೀಟ್ ಆದರೆ 5,025, ಅಂದರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳು 5,175. ಈ ಥರ ಒಂದು ಅನುದಾನಿತ ಆದರೆ, ಏಡೆಡ್ ಆದರೆ ಒಂದು 6,000 ಸಮಥಿಂಗಲ್ಲಿ, ಅನುದಾನ ರಹಿತ ಅನ್ಎಡೆಡ್ ಕಾಲೇಜಸ್ ಆದರೆ 10,000 ಸಮಥಿಂಗಲ್ಲಿ, ಈ ಥರ ಫೀಸ್ಗಳು ಅಂತ ಇತ್ತು ಅಭ್ಯರ್ಥಿಗಳಿಗೆ. 5,025 ಅವಾಗಿದ್ದು, ಇವಾಗ 5,040 ಮಾಡಿದ್ದಾರೆ ಅನ್ಸುತ್ತೆ. ಬಟ್ ಈ ಥರ ವಿದ್ಯಾರ್ಥಿಗಳು ಫೀಸ್ಗಳು ಡಯಟ್ ಫೀಸ್ ಅಂತ ಇತ್ತು. ಸೊ ಅಷ್ಟು ಫೀಸನ್ನು ಪೇ ಮಾಡಿ ಅಡ್ಮಿಷನ್ ಸ್ಲಿಪ್ಪನ್ನು ಅಭ್ಯರ್ಥಿಗಳು ಪಡ್ಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತಿದ್ರು. ಸೊ ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಅಡ್ಮಿಷನ್ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಬಂದ ನಂತರದ ಮಾರನೇ ದಿನದಲ್ಲೂ ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಮುಂಚೆ ಕಾಲೇಜ್ ಬಗ್ಗೆ ವಿಚಾರಿಸಿ. ನಿಮಗೆ ಸಮಯ ಅಂತೂ ಇರುತ್ತೆ, ಒಂದು ದಿನ ಹೋಗ್ಬಿಟ್ಟು ನಿಮ್ಗೆ ಯಾವ್ದು ಡಿಸ್ಟಿಕಲ್ಲಿ ಅಲರ್ಟ್ ಆಗಿರೋ ಒಂದು ದಿವಸದಲ್ಲಂತೂ ಹೋಗ್ಬೋದು ನೀವು. ಓಕೆ, ಅಥವಾ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ವಿಚಾರಿಸಿನೇ ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜ್ಗಳನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ವಿ ನಾವು. ಓಕೆ, ಅದೆಲ್ಲ ಮಾಡಿಲ್ಲಪ್ಪ, ನನಗೆ ಗೊತ್ತಾಗಿಲ್ಲ ಅದೆಲ್ಲ. ಇವಾಗ ಕಾಲೇಜ್ ಬಗ್ಗೆ ಅಟ್ಲೀಸ್ಟ್ ಸ್ಲಿಪ್ ತಗೊಳಕ್ಕೆ ಮುಂಚೆ ಕಾಲೇಜ್ ಬಗ್ಗೆ ವಿಚಾರಿಸಿ. ಇನ್ನೇನಾಗುತ್ತೆ, ಒಂದಿನ ಹೋಗಿ ಬರ್ಬೋದು. ಆಲ್ಮೋಸ್ಟ್ 4-5 ದಿನ ಟೈಮ್ ಕೊಟ್ಟಿರ್ತಾರಲ್ಲ, ಒಂದಿನ ಹೋಗ್ಬಿಟ್ಟು ಕಾಲೇಜ್ ಬಗ್ಗೆ ವಿಚಾರಿಸ್ಕೊಂಡು, ಓಕೆ ನಿಮ್ಗೆ ಎಲ್ಲೇ ಡಿಸ್ಟಿಕಲ್ಲಿ ಕಾಲೇಜ್ ಸಿಕ್ಕಿರಲಿ, ನಿಮಗೆ ನಿಮ್ಮ 2 ವರ್ಷದ ಶಿಕ್ಷಣ ಮಾಡ್ತೀರಾ ಆ ಕಾಲೇಜಲ್ಲಿ ಅಂದಮೇಲೆ ಆ ಕಾಲೇಜ್ ಬಗ್ಗೆ ವಿಚಾರಿಸ್ತೀನಿ ಹೇಗೆ ಹೋಗೋ ಅಡ್ಮಿಷನ್ ಆಗ್ಬಿಡ್ತೀರಾ. ಅಟ್ಲೀಸ್ಟ್ ಅದ್ರ ಕಡೆ ಗಮನ ಹರಿಸಿ ಅಂತ ಹೇಳ್ತೀನಿ. ಮತ್ತು ಪ್ರಮುಖವಾಗಿ ಅಲ್ಲಿ ವಿಚಾರಿಸಿ ಅಂತೆಲ್ಲ ನಾವು ಮಾಹಿತಿನ ಕೊಟ್ಟಿದ್ವಿ. ಆದರೂ ಕೂಡ ಸಾಕಷ್ಟು ಜನ ಅಭ್ಯರ್ಥಿಗಳ ತಪ್ಪುಗಳನ್ನು ಮಾಡ್ಕೊತಿದ್ದಾರೆ. ಆದಷ್ಟು ಈಗ ನೋಡಿ ಹೊಸದಾಗಿ ನೋಡ್ತಿರೋರು ಆದಷ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಆ ಕಾರಣಕ್ಕೆ ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡು ಆಮೇಲೆ ಕಾಲೇಜ್ ಬಗ್ಗೆ ಹೋಗ್ತೀರಾ, ಸರಿ ಇಲ್ಲ ಹಾಗೆ ಫೀಸ್ ಜಾಸ್ತಿಗಳು, ಈ ಥರ ರೀಸನ್ಸ್ಗಳಿಂದ ತುಂಬ ಬೇಕಾಬಿಟ್ಟಿ ಫೀಸ್ಗಳನ್ನ ಕೇಳ್ತಾರೆ ಅಂತ ಹೇಳ್ಬೋದು. ಸೊ ಅದಕ್ಕೂ ಕೂಡ ಹೇಳ್ತಿರೋದು ಹೇಳೋರಿಲ್ವಾ ಕೇಳೋರಿಲ್ವಾ. ಯಾಕಂದರೆ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ಈ ಒಂದು CSR ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ, ಸೊ ಅವ್ರು ಸೀಟ್ ಅಲಾಟ್ಮೆಂಟ್ ಕೆಲಸ ಅಷ್ಟೇ ಮಾಡ್ತಿರೋದಾಗಿರುತ್ತೆ. ಸೊ ಅವ್ರು ಬೇರೆ ಏನು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಏನೂ ಮಾಡಲಿಕ್ಕೆ ಅಲ್ಲಿ ಬರ್ತಿಲ್ಲ. ಯಾಕಂದರೆ ಎಷ್ಟೋ ಅಭ್ಯರ್ಥಿಗಳಲ್ಲಿ ಹೋದರೂ ಕೂಡ
ಆ ರೀಫಂಡ್ ಅಥವಾ ಇನ್ನೊಂದು ಪ್ರೊಸೆಸ್‌ಗೆ ಅವ್ರು ತಿಳಿಸ್ತಾರೆ. ಈ ತರ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಬಟ್ ಅಲ್ಲಿ ರೀಫಂಡ್ ಆಗ್ಬೇಕು ಅಭ್ಯರ್ಥಿಗಳಿಗೆ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಿರುತ್ತೆ. ಅಂದ್ರೆ ಕೆಲವೊಂದು ಫಾರ್ಮ್ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡಿ ಅಭ್ಯರ್ಥಿಗಳು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೇನೆ ರೀಫಂಡ್ ಪ್ರೊಸೆಸ್ ಏನಿರುತ್ತೆ ಅಂತ. ಅದನ್ನ ಮಾಡಿದ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಇಂತಿಷ್ಟು ಅಮೌಂಟ್ ಅಂತ ಕಟ್ ಆಗಿ ಅಭ್ಯರ್ಥಿಗಳು ಅದು ಬರೋದಿರುತ್ತೆ. ಮತ್ತೆ ಇಷ್ಟು ಡೇಸ್ ಅಲ್ಲಿ ಅಂತ ಇರುತ್ತೆ. ಇಂತಿಷ್ಟು ದಿನಾಂಕಗಳಿಗೆ ಇಂತಿಷ್ಟು ಅಮೌಂಟ್‌ಗಳು ಕಟ್ ಆಗುತ್ತೆ ಅಂತಲ್ಲ ಆ ಪ್ರೊಸೆಸ್ ಕೂಡ ಇರುವಂತದ್ದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡ್‌ಗೆ ಚಾನ್ಸ್ ಕೊಡ್ತಾರ ರಿಕ್ವೆಸ್ಟ್ ಎಲ್ಲ ಮಾಡಬೇಕಿರುತ್ತೆ. ಅದು ಲಾಸ್ಟ್ ರೌಂಡ್ ಕೊಡ್ಬೋದು. ಯಾವುದೋ ಒಂದು ರೌಂಡ್‌ಗೆ ಚಾನ್ಸ್ ಕೊಡುವಂತದ್ದು ಇರುತ್ತೆ ಅಭ್ಯರ್ಥಿಗಳಿಗೆ. ನೆಕ್ಸ್ಟ್ ರೌಂಡ್‌ಗಳಲ್ಲೇ ಕೊಟ್ಬಿಡ್ತಾರೆ ಪರಿಗಣಿಸ್ತಾರ. ಸೊ ಅದು ಡಿಪಾರ್ಟ್ಮೆಂಟ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಕೂಡ ಮಾಡುವಂಥದ್ದು ಇರುತ್ತೆ. ನೋಡಲ್ ಸೆಂಟರ್ ಹೋಗ್ಬೋದಾಗಿರುತ್ತೆ. ಅಲ್ಲಿ ರಿಕ್ವೆಸ್ಟ್ ಮಾಡ್ಬೋದಾಗಿರುತ್ತೆ ಪ್ರೊಸೆಸ್‌ಗೆ ಸಂಬಂಧಪಟ್ಟಂತೆ. ಅಭ್ಯರ್ಥಿಗಳಿಗೆ ಏನು ರೀಫಂಡ್ ಆಗಬೇಕು ಅಂದ್ರೆ ನಿಮ್ಮ ನೋಡಲ್ ಸೆಂಟರ್ ಇರುತ್ತಲ್ಲ, ಈಗ ಯಾರೋ ಮಿಸ್ಟೇಕಲ್ಲಿ ಮಾಡ್ಬಿಟ್ಟಿದ್ದೀವಿ, ಅಡ್ಮಿಷನ್ ಸ್ಲಿಪ್ ತಗೊಂಡಿದ್ದೀವಿ, ಕಾಲೇಜ್ ಸಮಸ್ಯೆ ಆಗಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಏನು ವಿಡಿಯೋ ನೋಡ್ತಾ ಇರ್ಬೋದು. ಅವ್ರು ಏನು ಮಾಡಬೇಕಂದ್ರೆ ನಿಮ್ಮ ಆಯ್ಕೆ ಮಾಡ್ಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿಇಟಿ ಅಥವಾ ವೆರಿಫಿಕೇಷನ್ ಇರುತ್ತಿಲ್ಲ ನೋಡಲ್ ಸೆಂಟರ್, ಅಲ್ಲಿ ಹೋಗೋದ್ರ ಮುಖಾಂತರ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ಈಗ ನಾನು ಈ ಥರ ಕಾಲೇಜಲ್ಲಿ ಈ ಥರ ಸಮಸ್ಯೆಗಳಾಗಿದ್ದಾವೆ, ನನಗೆ ರೀಫಂಡ್ ಆಗಬೇಕು ಅಂತ. ರೀಫಂಡ್ ಆಗಬೇಕಾದ್ರೂ ಫೈನ್ ಕಟ್ಟಾಗೇ ಆಗುತ್ತೆ ಅಭ್ಯರ್ಥಿಗಳಿಗೆ. ಅಥವಾ ಇವಾಗ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಏನು ಮಾಹಿತಿನ ಕೊಟ್ಟಿಲ್ಲ, ಸ್ಲಿಪ್ ತಗೊಂಡ್ಬಿಟ್ಟಿರ್ತಾರೆ, ನೆಕ್ಸ್ಟ್ ರೌಂಡ್ ಹೋಗಬೇಕು ಅಥವಾ ನೆಕ್ಸ್ಟ್ ರೌಂಡ್ ಹೋಗಬೇಕು ಅನ್ಕೊಂತೀರಾ, ಕಾಲೇಜ್ ಸರಿ ಇಲ್ಲ ಹಾಗೆ ಅನ್ನೋ ಕಾರಣಕ್ಕೆ ನೀವು ಫೈನ್ ಪೇ ಮಾಡಬೇಕಿರುತ್ತೆ. ಯಾಕಂದ್ರೆ ಈ ವಿದ್ಯಾರ್ಥಿಗಳ ಕಡೆಯಿಂದ ಏನು 10,000 ತಗೊಂಡಿದ್ದಾರೆ ಅಂದ್ರೆ ಡೈರೆಕ್ಟ್ ಫೀಸ್ 10,000 ಕಟ್ಟಿದ್ದಾರೆ, 6,000 ಕಟ್ಟಿದ್ದಾರೆ ಅಂದ್ರೆ ಅಮೌಂಟ್ ಕಟ್ ಆಗಿ ಬರುತ್ತೆ ಅಲ್ಲಿ ಅಭ್ಯರ್ಥಿಗಳಿಗೆ. ರೀಫಂಡ್ ಆಗಬೇಕ್ರೆ ಇಷ್ಟು ಪರ್ಸೆಂಟ್ ಅಂತ ಅಮೌಂಟ್ ಕಟ್ ಆಗುತ್ತೆ. ಸೊ ನೀವು ಯಾವುದೇ ಪೇ ಮಾಡದೇ ಇರೋದ್ರಿಂದ ಅಭ್ಯರ್ಥಿಗಳು ನೀವಲ್ಲಿ ಫೈನ್ ಅನ್ನ ಪೇ ಮಾಡಬೇಕಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಚಾನ್ಸ್ ಬೇಕು ಅಂತ ಅನ್ನೋ ಸಂದರ್ಭದಲ್ಲಿ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಇಲ್ಲಿ ಯೂನಿವರ್ಸಿಟಿಗಳಲ್ಲಿ ಪರ್ಮಿಷನ್ ಅಥವಾ ಯೂನಿವರ್ಸಿಟಿಗಳವರು ಆ ಒಂದು ಕಾಲೇಜ್ ಮೇಲೆ ಹಿಡಿತನ ಸಾಧಿಸಬೇಕಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಯೂನಿವರ್ಸಿಟಿ ಅವರು ಪವರ್ ಇರುತ್ತೆ ಆ ಒಂದು ಕಾಲೇಜ್ಗಳಿಗೆ. ಯಾಕಂದ್ರೆ ಆ ಒಂದು ಅಫಿಲಿಯೇಷನ್ ಎಲ್ಲ ಆಗಿರೋದಂತ ಕಾರಣಕ್ಕೆ, ಅಂದ್ರೆ ಆ ಒಂದು ಕಾಲೇಜ್ಗಳೆಲ್ಲ ಯೂನಿವರ್ಸಿಟಿ ಅಂಡರ್ ರಿಜಿಸ್ಟರ್ ಆಗಿರುತ್ತೆ. ಸರಿಯಾಗಿ ಕ್ಲಾಸ್ ಮಾಡಲ್ಲ, ಇನ್ನೊಂದು ಮತ್ತೊಂದೆಲ್ಲ ಮಾಡಲ್ಲ ಅಂದ್ರೆ ಯೂನಿವರ್ಸಿಟಿ ಅವರು ಆಕ್ಷನ್ ತಗೋಬೇಕಿರುತ್ತೆ. ಬಟ್ ಅದು ಯೂನಿವರ್ಸಿಟಿ ಅವ್ರು ಮಾಡಲ್ವಾ? ಮಾಡ್ತಾರಾ? ಅಥವಾ ಯೂನಿವರ್ಸಿಟಿ ಅವರು ಬರುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಸರಿ ಮಾಡಿಸೋ ಟೀಚರ್ಸ್‌ಗಳನ್ನ ಕರ್ಸೋಂಥದ್ದು, ಕ್ಲಾಸ್‌ಗಳು ಮಾಡೋಂಥದ್ದು, ಬೇರೆ ಬೇರೆ ಪ್ರೊಸೆಸ್‌ಗಳನ್ನ ಮಾಡಿಸ್ಬಿಡ್ತಾರೇನೋ. ಅಥವಾ ಬೇರೆ ಬೇರೆ ಯಾವ ಕಾಲೇಜ್ ಮೆನ್ಷನ್ ಮಾಡ್ತಿಲ್ಲ, ಯಾವ ಯೂನಿವರ್ಸಿಟಿನೂ ಮೆನ್ಷನ್ ಮಾಡ್ತಿಲ್ಲ ಇಲ್ಲಿ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದನ್ನ ಮಾಡ್ಲಿಕ್ಕೂ ಆಗೋದಿಲ್ಲ ಕೆಲವೊಮ್ಮೆ. ಸೊ ಆ ಒಂದು ರೀಸನ್ಸ್ ಬರ್ತವೆ. ಮತ್ತು ಇನ್ನೊಂದೇನಂದ್ರೆ ಆಹ್ ಅವ್ರವ್ರ ಅಡ್ಜಸ್ಟ್‌ಮೆಂಟ್ ಅಂತ ನಾವು ಮಾತುಗಳೆಲ್ಲ ಬರ್ತಾವಲ್ಲ. ಸೊ ಅವುಗಳು ಇರ್ಬೋದೇನೋ. ಬಟ್ ಆದ್ರೂನು ಎಷ್ಟೋ ಬಡ ಅಭ್ಯರ್ಥಿಗಳಿಗೆ ಇಲ್ಲಿ ಸಮಸ್ಯೆಗಳು ಆಗ್ತಿದೆ ಅನ್ನೋದಂತೂ ಅಲ್ಲಗಳೆಯುವಂತಿಲ್ಲ. ಅದಂತೂ ಪ್ರಮುಖವಾಗಿರೋದಾಗಿರುತ್ತೆ. ಯಾಕಂದ್ರೆ ಒಂದು ಸೀಟ್ ಸಿಕ್ತು ಅಂದ್ರೆ ಅಭ್ಯರ್ಥಿಗಳಿಗೆ ಎಷ್ಟೊಂದು ಖುಷಿ. ಆ ದಿನಾನೇ ಅಡ್ಮಿಷನ್ ಆಗಕ್ಕೆ ಮುಂಚೆನೇ ಹೆವಿ ಖುಷಿ ಪಡ್ತಾರೆ. ಈಗ ನಾನು ಕೂಡ ಒಂದು ಸರ್ಕಾರಿ ಕೂಡದ ಬಿ.ಎಡ್ ಸೀಟನ್ನು ಪಡೆದು ಅಡ್ಮಿಷನ್ ಆದಂಥ ಅಭ್ಯರ್ಥಿಗಳೇ. ಯಾವುದೇ ರೀತಿ ಸಮಸ್ಯೆ ಆಗದೇನೆ ಬಿ.ಎಡ್ ಕಂಪ್ಲೀಟ್ ಆಯಿತು ಅಂದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾವು ವಿಡಿಯೋಸ್ ಮಾಡಿ ಏನೋ ಮಾಹಿತಿಗಳನ್ನ ತಲುಪಿ ಆ ವಿದ್ಯಾರ್ಥಿಗಳಿಂದ ಏನೋ ಹಾರೈಕೆಗಳಿಂದಾನೆ ಅಂತಾನೆ ನಾನು ಬಿಲೀವ್ ಮಾಡ್ತೀನಿ. ಇಲ್ಲಿ ತನಕನೂ 2 ವರ್ಷದ ಬಿ.ಎಡ್ ಏನೂ ಸಮಸ್ಯೆ ಆಗದೆ ಪೂರ್ಣಗೊಂಡಿದೆ. ಅಥವಾ ಬೆಸ್ಟ್ ಕಾಲೇಜಲ್ಲೇ ನನ್ನ ಪ್ರಕಾರ ನನಗೆ ಶಿಕ್ಷಣ ಸಿಕ್ಕಿದೆ ಅಂತನೂ ಅನಿಸುತ್ತೆ. ಸೊ ಆ ಒಂದು ರೀಸನಿಂದ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಗೊತ್ತಿಲ್ಲ. ಅಂದರೆ ಸೀಟ್ ಸಿಕ್ಕ ತಕ್ಷಣ ಹೋಗ್ಬಿಟ್ಟು ಅಡ್ಮಿಷನ್ ಆಗ್ಬಿಡ್ತಾರೆ ಅಥವಾ ಸ್ಲಿಪ್ ಪಡ್ಕೊಂಡ್ಬಿಡ್ತಾರೆ. ಆಮೇಲೆ ಈ ಥರ ಸಮಸ್ಯೆಗಳಿದಾವೆ ಅಂತ ಗೊತ್ತಾಗ. ಯಾಕಂದರೆ ಕಾಮನ್ ಆಗಿ ಇರಲ್ಲ ಅನ್ಕೊಂತಾರೆ. ಆ ಥರ ಅವ್ರ ತಲೆಯಲ್ಲೂ ಬಂದಿರಲ್ಲ ಈ ಥರ ಸಮಸ್ಯೆಗಳು. ಫೀಸ್ ಕೇಳ್ತಾರೆ, ಕ್ಲಾಸ್ ಮಾಡಲ್ವಂತೆ, ಡೈರೆಕ್ಟ್ ಎಕ್ಸಾಮ್ ಕೊಡ್ತಾರಂತೆ, ರೆಗ್ಯುಲರ್ ಟೀಚರ್ ಇರಲ್ವಂತೆ, ಅಥವಾ ಒಂದು ಸಬ್ಜೆಕ್ಟ್ ಟೀಚರ್ಸ್ ಇರಲ್ವಂತೆ. ಹಾಗಾಗಿ ಈ ಥರ ಏನು ಅವ್ರ ತಲೆಯಲ್ಲಿ ಇರೋದಿಲ್ಲ. ಸೊ ಈ ಒಂದು ಮಿಸ್ಟೇಕಿಂದ ಈ ಥರ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ರೌಂಡ್ ಚಾನ್ಸ್ ಕೊಡ್ತಾರೆ. ಇಲ್ಲಿ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ರಿಕ್ವೆಸ್ಟ್ ಮಾಡಿದ್ರೆ ನೋಡಲ್ ಸೆಂಟರ್ ಅಥವಾ ಅಲ್ಲಿ ರಿಕ್ವೆಸ್ಟ್ ಲೆಟರ್ ಎಲ್ಲ ಕೊಟ್ಟು ಈ ಥರ ನನಗೆ ಸಮಸ್ಯೆಗಳಾಯಿತು, ಆ ಕಾರಣಕ್ಕೆ ನನಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು ರಿಕ್ವೆಸ್ಟ್ ಲೆಟರ್ನ ಕೊಟ್ಟಾಗ ಆ ಸಂದರ್ಭದಲ್ಲಿ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡಂಥ ಅಭ್ಯರ್ಥಿಗಳಿಗೆ, ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಫೈನ್ ಕಟ್ ಪೇ ಮಾಡಬೇಕಿರುತ್ತೆ. ನೆಕ್ಸ್ಟ್ ರೌಂಡ್ ಚಾನ್ಸ್ ಎಲ್ಲ ಬೇಕು ಅಂದ್ರೆ ಈ ಥರ ಅಭ್ಯರ್ಥಿಗಳಿಗೆ ಫೈನ್ ಕಟ್ಟಾಗಿ ರೀಫಂಡ್ಗೆ ನೀವು ಅಪ್ಲೈ ಮಾಡಬೇಕಿರುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ನೆಕ್ಸ್ಟ್ ರೌಂಡ್ ಚಾನ್ಸ್ ಕೂಡ ಕೊಡ್ತಾರೆ. ರೀಫಂಡ್ ಯಾವ ಸಂದರ್ಭದಲ್ಲಿ ರೀಫಂಡ್ ಆಗುತ್ತೆ ಹೇಳೋಕ್ಕಾಗಲ್ಲ. ಎಲ್ಲ ರೌಂಡ್ಸ್ ಆದ್ಮೇಲೆ ಕೊಡ್ತಾರಾ ಅಥವಾ ಮಧ್ಯದಲ್ಲೇ ಬರುತ್ತಾ ಏನು ಎತ್ತ ಅಂತ. ಬಟ್ ಆ ಅಮೌಂಟನ್ನೇ ಇನ್ನೊಂದು ಕಾಲೇಜಿನ ಅಲರ್ಟ್ ಆಗಿರುತ್ತಲ್ಲ ಅಲ್ಲಿಗೆ ಸಮಪಡಿಸಲ್ಲ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ನಂತರ ಅಭ್ಯರ್ಥಿಗಳಿಗೆ ಅದೇ ಹೇಳೋರು ಕೇಳೋರು ಅಂತ ಏನು ಮಾಹಿತಿನ ತಿಳಿಸಿದ್ವಲ್ಲ, ಸೊ ಅದ್ರ ಬಗ್ಗೆ ಎಚ್ಚರಿಕೆನ ಇಲಾಖೆಯವರು ವಹಿಸಬೇಕಾಗುತ್ತೆ. ಯಾಕಂದ್ರೆ ಆದಷ್ಟು ಇದ್ರ ಬಗ್ಗೆ ದನಿನ ಕೂಡ ಎತ್ತಬೇಕಿರುತ್ತೆ. ಯಾರು ಕೂಡ ದನಿ ಎತ್ತಲ್ಲ. ಈಗ ಎಷ್ಟೋ ಜನ ಅಭ್ಯರ್ಥಿಗಳಾಗಿರ್ಬೋದು, ಬಿಡು ನಮ್ಮ ಸಮಸ್ಯೆ ಸರಿಯೋದ್ರೆ ಸಾಕು ಅನ್ಕೋತಾರೆ ವಿನಃ ಯಾರು ಯೂನಿವರ್ಸಿಟಿಗೆ ಹೋಗಿ ಕಂಪ್ಲೇಂಟ್ ಮಾಡಲ್ಲ. ಕಂಪ್ಲೇಂಟ್ ಮಾಡಿದ್ರು ಕೂಡ ಆ ಒಂದು ಎನ್ಕ್ವೈರಿ ಎಲ್ಲ ಹೋದ್ರು ಕೂಡ ಎಲ್ಲ ಏನಾಗುತ್ತೆ ಎಲ್ಲ ಅದು ಕಾಮನ್ ಆಗಿ ಗೊತ್ತಾಗೇ ಆಗುತ್ತೆ. ಆಲ್ಮೋಸ್ಟ್ ಡಿಗ್ರಿ ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ ಅಥವಾ ಒಂದು ಸಿ ಎಸ್ ಎಲ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಯೂಸ್ ಇರೋದಿಲ್ಲ ಅಲ್ಲಿ. ಆಲ್ಮೋಸ್ಟ್ ಎಷ್ಟೋ ಜನ ಅಭ್ಯರ್ಥಿಗಳು ಬಂದರೂ ಕೂಡ ಹೌದಾ ಬಿಡಿ ರೀಫಂಡ್ ಮಾಡ್ಕೊಳ್ಳಿ ಇನ್ನೊಂದು ಮತ್ತೊಂದು ಅಂತಾನೆ, ಅಥವಾ ಅವರು ಸಜೆಸ್ಟ್ ಮಾಡಿ ಏನೋ ಒಂದು ಕಳಿಸ್ತಾರೆ ಅಷ್ಟೇ. ಅಂದರೆ ಪರವಾಗಿಲ್ಲ ಈ ಥರ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ ಯಾವ ಥರ ಅಂತ ಹೇಳ್ತಾರೆ ವಿನಃ ಸಮಸ್ಯೆನೇ ಬರೆದಿರೋ ರೀತಿ ಅಥವಾ ಈ ಥರ ಸಮಸ್ಯೆಗಳಾಗ್ತಿದೆ ಅಂದರೆ ಆ ಒಂದು ಇನ್ಸ್ಟಿಟ್ಯೂಷನ್ ಲಿಸ್ಟ್ ಎಲ್ಲ ಆ ಕಾಲೇಜ್ಗಳನ್ನು ಬರೆದಿದ್ರೆ ಆಗ್ತಿತ್ತಲ್ಲ ಅಂತಲೂ ಕೆಲವೊಮ್ಮೆ ಪ್ರಶ್ನೆಗಳು ಬರ್ಬೋದಾಗಿರುತ್ತೆ. ಅಭ್ಯರ್ಥಿಗಳು ಕಾಲೇಜ್ಗಳನ್ನು ಆಯ್ಕೆ ಮಾಡೋಂಥ ಸಂದರ್ಭದಲ್ಲಾಗಿರ್ಬೋದು, ಏನು ವಿಚಾರಿಸ್ಬಿಟ್ಟು ಆಯ್ಕೆ ಮಾಡಿ ಅಂತ ನಾವು ಹೇಳ್ಬೋದಾಗಿರುತ್ತೆ. ಅದ್ರ ಬಗ್ಗೆ ಆದಷ್ಟು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರ್ತೀವಿ. ಅದಕ್ಕೆ ವಿಡಿಯೋನ ಆದಷ್ಟು ವೀಕ್ಷಣೆ ಮಾಡಿ. ಇದೊಂದನ್ನು ನಾನು ಹೇಳ್ತೀನಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮರಿದೇ ಶೇರ್ ಮಾಡಿ. ನೀವೇನೂ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಶೇರ್ ಅಂತ ಮಾಡಿ 4 ಜನಕ್ಕೆ ಮಾಹಿತಿನ ತಲುಪಿಸಿ. ಅಭ್ಯರ್ಥಿಗಳು ಇನ್ನೊಂದನ್ನು ಪ್ರಮುಖವಾಗಿ ಹೇಳುವಂಥದ್ದಲ್ಲಿ ಇಲ್ಲಿ ಗಮನಿಸ್ತಾ ಇರ್ತೀರಾ, ಅನೆಕ್ಸರ ಫಾರ್ಮ್ಸ್ 5 ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಭ್ಯರ್ಥಿಗಳಿಗೆ ಪ್ರೊವಿಷನಲ್ ಫೀಸ್ ಸ್ಟ್ರಕ್ಚರ್ ಫಾರ್ ಬಿ.ಎಡ್ ಅಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ಗಮನಿಸಬಹುದಾಗಿರುತ್ತೆ. ಈ ಫೀಸ್ಗಳನ್ನು ಕೂಡ ಗಮನಿಸುವಂಥದ್ದರೆ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ. ಟೋಟಲ್ ಗ್ರ್ಯಾಂಡ್ ಅಂತೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಗೌರ್ಮೆಂಟ್ ಅಂತ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಆದಂಥ ಅಭ್ಯರ್ಥಿಗಳಿಗೆ 3,000 ಪ್ಲಸ್ 2,175 ಥರ ಕೊಟ್ಟಿದ್ದಾರೆ. ಅಂದರೆ 5,125 ರೂಪಾಯಿ ಈ ಥರ ಆಗುತ್ತೆ. ಅಂದರೆ ಡೈರೆಕ್ಟ್ ಫೀಸನ್ನು ಹೊರತುಪಡಿಸ್ಬಿಟ್ಟು ಇದನ್ನು ಕೊಟ್ಟಿರ್ತಾರೆ. ನಂತರದಲ್ಲಿ ಎಡೆಡ್ ಆದಂಥ ಸಂದರ್ಭದಲ್ಲಿ 6,175, ಅನ್ಎಡೆಡ್ ಆದರೆ 10,175 ಈ ಥರ ಓವರ್ ಆಲ್ ಫೀಸ್ ಅಂತ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಸೀಟ್ ಆದಂಥ ಅಭ್ಯರ್ಥಿಗಳಿಗೆ ಇಷ್ಟೇ ಫೀಸ್ ಇರುತ್ತಾ? ಕೆಲವು ಕಡೆ ಇದನ್ನು ಫಾಲೋ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಇನ್ನು ಕೆಲವು ಕಡೆ
ಇವಾಗ ಆಗ್ತಿದೆಯಲ್ಲ ಅದೇನೇ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅಲ್ಲಿ ಕೂಡ ಅಭ್ಯರ್ಥಿಗಳಿಗೆ 2 ಫಾರ್ಮಲ್ಲೂ ಕೂಡ ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಸೀಟ್‌ಗಳನ್ನು ಕೂಡ ಎಷ್ಟು ಫಿಕ್ಸ್ ಮಾಡ್ಕೋಬೇಕು ಅಂತ. ಮ್ಯಾನೇಜ್ಮೆಂಟ್ ಸೀಟ್‌ಗಳನ್ನ ಕಾಲೇಜಲ್ಲಿ ಎಷ್ಟಾದ್ರು ಮಾಡ್ಕೋತಾರೆ ಅನ್ಬೋದಾಗಿರುತ್ತೆ. ಯಾಕಂದ್ರೆ ಅದು ಅಭ್ಯರ್ಥಿಗಳು ಕೂಡ ಅವಾಗ ಮ್ಯಾನೇಜ್ಮೆಂಟ್ ಸೀಟ್‌ಗೆ ಅವ್ರಿಗೆ ಇಷ್ಟ ಇದ್ರೆ ಸಮಸ್ಯೆ ಇಲ್ಲ ಅಂದ್ರೆ ಆಗ್ತಾರೆ, ಇಲ್ಲ ಅಂದ್ರೆ ಆಗಲ್ಲ. ಬಟ್ ಗೌರ್ಮೆಂಟ್ ಸೀಟನ್ನ ಆದಂಥ ಅಭ್ಯರ್ಥಿಗಳಿಗೆ ಸೀಟ್ ಆಗಿದೆ, ಬಿಲೀವ್ ಮಾಡಿರ್ತಾರೆ, ನಂಬಿಕೆ ಇಟ್ಟಿರ್ತಾರೆ ಗೌರ್ಮೆಂಟ್ ಸೀಟು ನನ್ನ ಏನು ಮೆರಿಟ್ ಆಧಾರದ ಮೇಲೆ ಪರ್ಸೆಂಟೇಜ್ ಜಾಸ್ತಿ ಇತ್ತು, ಸಿಕ್ತು ಹಾಗೆ ಅಂತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಥರ ಸಮಸ್ಯೆ ಆದ್ರೆ ಯಾರನ್ನ ಕೇಳಬೇಕು, ಏನು ಎತ್ತ ಅಂತಕ್ಕಂಥ ಒಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಮೆನ್ಷನ್ ಮಾಡಿದ್ದಾರೆ ಅಷ್ಟೇ, ಈಗ ಮೇಲ್ಕಂಡಂತೆ ನಮೂದಿಸಲಾದ ದಾಖಲಾತಿ ಶುಲ್ಕವನ್ನು ಸರ್ಕಾರವು ನಿಗದಿಗೊಳಿಸಿ ಆದೇಶಿಸದಲ್ಲಿ ಅದರಂತೆ ಅಭ್ಯರ್ಥಿಗಳು ದಾಖಲಾತಿ ಶುಲ್ಕ ಪಾವತಿಸುವುದು ಕಡ್ಡಾಯ ಅಂತೆಲ್ಲ ಕೊಟ್ಟಿದ್ದಾರೆ. ಬೇರೆ ಬೇರೆದನ್ನು ಕೂಡ ಅಂದ್ರೆ ಜಾಸ್ತಿ ಕಲೆಕ್ಟ್ ಮಾಡೋಂಥದ್ದೆಲ್ಲ ಹಾಗೆ ಯೂನಿವರ್ಸಿಟಿ ಅಂತ ಏನೋ ಮೆನ್ಷನ್ ಮಾಡಿದ್ರು ಕೂಡ ಅದು ಅಷ್ಟು ಫಾಲೋ ಆಗ್ತಿದೆಯಾ ಗೊತ್ತಾಗ್ತಿದೆ ನಿಮಗೆ ಅಂತ ಅನ್ಕೊಂಡಿದ್ದೀನಿ. ಆದಷ್ಟು ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಿರದೆ ಪ್ರಾಬ್ಲಮ್ ಆಗ್ತಿದೆ ಅಂತಲೂ ಕೂಡ ಕಾಣಿಸ್ತಾ ಇರೋದಾಗಿರುತ್ತೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಮಾಹಿತಿನ ತಲುಪಿಸಿ.